ಓಂ ಶಾಂತಿ. ದಿನಾಂಕ ಆಗಿದೆ 15/2/2026. ಜನ್ಮದಿನದಂದು ಫಾಸ್ಟ್ ಸೋ ಫಸ್ಟ್ ಡಿವಿಷನ್ನಲ್ಲಿ ಬರುವಂತಹ ಉಡುಗೊರೆ ತೆಗೆದುಕೊಳ್ಳಲು ಪ್ರತಿ ಶ್ವಾಸ ಸಂಕಲ್ಪ ಸಮರ್ಥವಾಗಿರಲಿ. ಹೃದಯ ವಿಶಾಲ ಸತ್ಯವಾಗಿರಲಿ. ಆಗ ಪ್ರತಿಯೊಂದು ಅವಶ್ಯಕತೆಗಳು ಪೂರ್ಣ ಆಗುತ್ತದೆ. ತಂದೆ, ಶಿಕ್ಷಕ ಮತ್ತು ಸದ್ಗುರುವಿನ ರೂಪದ 3 ಅಭಿನಂದನೆಗಳು. ಪಾಲನೆ, ಶಿಕ್ಷಣ ಮತ್ತು ವರದಾನಗಳನ್ನು 4 ಕಡೆ ಇರುವಂತಹ ಮಕ್ಕಳಿಗೆ ವಿಶೇಷವಾಗಿ ನೀಡುತ್ತಿದ್ದಾರೆ. ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿಯೂ ತಂದೆ ಮಕ್ಕಳ ಜೊತೆ ಇದ್ದಾರೆ, ಏಕೆಂದರೆ ಬಹಳ ತಂದೆ ಹಾಗೂ ಮಕ್ಕಳ ಸ್ನೇಹ ಇದೆ. ತಂದೆ ಮಕ್ಕಳ ವಿನಃ ಮನೆಗೆ ಹೋಗಲು ಸಾಧ್ಯವಿಲ್ಲ ಮತ್ತು ಮಕ್ಕಳು ಸಹ ತಂದೆಯ ವಿನಃ ಹೋಗಲು ಸಾಧ್ಯವಿಲ್ಲ, ಏಕೆಂದರೆ ಹೃದಯದ ಸ್ನೇಹ ಜೊತೆ ಇದೆ ಅಲ್ಲವೇ. ಈ ಜನ್ಮ ಎಲ್ಲದಕ್ಕಿಂತಲೂ ಭಿನ್ನ ಹಾಗೂ ಪ್ರಿಯವಾಗಿದೆ. ಈ ಜನ್ಮಕ್ಕೆ ಯಾವ ಬೆಲೆ ಇದೆ ಅದು ಇಡೀ ಕಲ್ಪದಲ್ಲಿ 84 ಜನ್ಮದಲ್ಲಿ ಇರುವುದಿಲ್ಲ. ಇಂತಹ ಸ್ನೇಹಿ ಮತ್ತು ಜೊತೆಗಾರ, ವಿಶೇಷವಾಗಿ ಇದು ವಜ್ರ ಸಮಾನ ಜನ್ಮ ಆಗಿದೆ. ಅಮೃತ ವೇಳೆ ಶ್ರೇಷ್ಠ ವೇಳೆಯಾಗಿದೆ. ಅಮೃತ ವೇಳೆಯೇ ಬಾಪ್ದಾದ ಪ್ರತಿಯೊಬ್ಬ ಮಗುವಿಗೆ ವರದಾನಗಳಿಂದ ಜೋಳಿಗೆಯನ್ನು ತುಂಬುತ್ತಾರೆ. ತಂದೆಯನ್ನು ಅರಿತುಕೊಂಡು ತಂದೆಯ ಜನ್ಮದಿನವನ್ನು ಆಚರಿಸುವಂತಹವರು 4 ಕಡೆಯ ಅರಿತುಕೊಳ್ಳುವಂತಹ ಮಕ್ಕಳು ಕೋಟಿಯಲ್ಲೂ ಕೆಲವರಿದ್ದೀರಿ. ಮಾಯೆಯ ಕೆಲಸವಾಗಿದೆ ಬರುವುದು ಮತ್ತು ತಾವು ಮಕ್ಕಳ ಕೆಲಸ ದೂರದಿಂದಲೇ ಓಡಿಸುವುದು. ಬರಲು ಬಿಡುತ್ತೀರಿ ಅಂದರೆ ಅದಕ್ಕೂ ಬರುವಂತಹ ಅಭ್ಯಾಸ ಆಗಿಬಿಡುತ್ತದೆ. ಬಾಗ್ದಾದ ತನ್ನ ಅದೃಷ್ಟ ಮಹಾವೀರ ವಿಜಯಿ ಮಕ್ಕಳಿಗೆ ಮಾಯೆಯನ್ನು ಬರಲು ಬಿಡಬೇಡಿ ಎಂದು ಹೇಳುತ್ತಾರೆ. ಈಗ ಬರುವುದು ಮತ್ತು ಪುನಃ ಓಡಿಸುತ್ತೀರಿ. ಇದರಲ್ಲಿ ಸಮಯವನ್ನು ತೊಡಗಿಸಬೇಡಿ. 2 ಖಜಾನೆಗಳನ್ನು ಬಹಳ ಜಮಾ ಮಾಡಿಕೊಳ್ಳಬೇಕು. ಆ 2 ಖಜಾನೆಗಳು ಯಾವುದು? ಒಂದು ಸಂಕಲ್ಪ, ಇನ್ನೊಂದು ಸಮಯ. 2 ಖಜಾನೆ ಮಹಾನ್ ಆಗಿದೆ. ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ಬ್ಯಾಂಕ್ ಕೇವಲ ಈ ಸಮಯ ಸಂಗಮಯುಗವಾಗಿದೆ. ನಂತರ ಇಡೀ ಕಲ್ಪ ಜಮಾ ಮಾಡಿಕೊಳ್ಳುವ ಬ್ಯಾಂಕ್ ಸಿಗುವುದಿಲ್ಲ. ಈಗಿಲ್ಲದಿದ್ದರೆ ಮತ್ತೆಂದೂ ಇಲ್ಲ. ಸಂಗಮಯುಗದ ಜನ್ಮ ಎಲ್ಲದಕ್ಕಿಂತಲೂ ಚಿಕ್ಕದು, ಆದರೆ ಅಮೂಲ್ಯ ಜನ್ಮ. ಈ ಜನ್ಮದ ಮೌಲ್ಯ ಇಡೀ ಕಲ್ಪ ನಡೆಯುತ್ತದೆ. ಈಗ ನಡೆಯುವಂತಹ ಸಮಯ ಸಮಾಪ್ತಿಯಾಗಿದೆ. ಹಾರುವ ಸಮಯವಾಗಿದೆ. ಪುರುಷಾರ್ಥದ ಸಮಯ ಪೂರ್ತಿ ಆಗಿದೆ. ಈಗ ತೀವ್ರ ಪುರುಷಾರ್ಥದ ಸಮಯವಾಗಿದೆ. ಅದು ಸ್ವಲ್ಪವೇ ಇದೆ. ತಮ್ಮ ಬಹಳ ಕಾಲದ ತೀವ್ರ ಪುರುಷಾರ್ಥ ಮಾಡಿಕೊಳ್ಳುವಂತಹವರು ತಮ್ಮ ರಾಜ್ಯದಲ್ಲಿ ಅಂತ್ಯದವರೆಗೆ ಮೊದಲನೇ ಜನ್ಮದಿಂದ 21 ಜನ್ಮಗಳು ಪೂರ್ಣ ರಾಜ್ಯಕ್ಕೆ ಅಧಿಕಾರಿ ಆಗುತ್ತಾರೆ. ಯಾರಾದರೂ ಕೊನೆಯಲ್ಲಿಯೂ ತೀವ್ರ ಪುರುಷಾರ್ಥ ಮಾಡಿದರೆ ಲಾಸ್ಟ್ ಸೋ ಫಸ್ಟ್ ಡಿವಿಷನ್ ನಲ್ಲಿ ಬರಬಹುದು. ಮೊದಲನೇ ನಂಬರ್ ಅಲ್ಲ, ಆದರೆ ಫಸ್ಟ್ ಡಿವಿಷನ್ ನಲ್ಲಿ ಬರಬಹುದು. ಜನ್ಮದಿನದಂದು ತಾವೆಲ್ಲ ಮಕ್ಕಳಿಗೆ ವಿಶೇಷ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಏನೆಂದರೆ 90% ತಮ್ಮ ತೀವ್ರ ಪುರುಷಾರ್ಥ ಇಂದಿನಿಂದ ಅಂತ್ಯದವರೆಗೂ ಇದ್ದಲ್ಲಿ 10% ಬಾಬ್ದಾದರವರು ಹೆಚ್ಚಿಸಿಬಿಡುತ್ತಾರೆ. ಯಾವಾಗ ನನ್ನ ಬಾಬಾ ಎಂದು ಹೇಳಿದ್ದೀರಿ, ಆಗ ಬಾಬಾರವರು ಸಹ ನನ್ನ ಮಕ್ಕಳು ಎಂದು ಹೇಳಿದರು. ಅಂದ ಮೇಲೆ ತಂದೆಯ ಸಮಾನರಂತೂ ಆಗಲೇಬೇಕಲ್ಲವೇ. ಈಗ ದೃಢ ಸಂಕಲ್ಪದ ಅವಶ್ಯಕತೆ ಇದೆ. ಮಕ್ಕಳು ಪರಿಶ್ರಮ ಪಡುವುದನ್ನು ನೋಡಿ ತಂದೆಗೆ ಇಷ್ಟ ಆಗುವುದಿಲ್ಲ. ತಂದೆಯ ಪ್ರೀತಿಯಲ್ಲಿ ಇರಿ, ಆಗ ಪರಿಶ್ರಮ ಸಮಾಪ್ತಿಯಾಗಿಬಿಡುತ್ತದೆ. ನನ್ನ ಬಾಬಾ ಎಂದಾಗ ಬೇರೆ ಎಲ್ಲ ನನ್ನದು ಎನ್ನುವುದು ಸಮಾಪ್ತಿಯಾಗುತ್ತದೆ. ಅತಿಥಿ ಎಂಬ ವೃತ್ತಿಯ ಮೂಲಕ ಪ್ರವೃತ್ತಿಯನ್ನು ಶ್ರೇಷ್ಠ ಸ್ಥಿತಿಯನ್ನು ಶ್ರೇಷ್ಠ ಮಾಡಿಕೊಳ್ಳುವಂತಹ ಸದಾ ಉಪರಾಮ್ ಭವ. ಯಾರು ಸ್ವಯಂ ಅನ್ನು ಅತಿಥಿ ಎಂದು ತಿಳಿದುಕೊಂಡು ನಡೆಯುತ್ತಾರೆಯೋ ಅವರು ತನ್ನ ದೇಹವೆಂಬ ಮನೆಯಿಂದಲೂ ನಿರ್ಮೋಹಿ ಆಗಿಬಿಡುತ್ತಾರೆ. ತಮ್ಮ ಸ್ವಭಾವವನ್ನು ನಿರ್ಮಲವನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯು ಅಡಗಿರುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡಿ.